ಪರಿಷತ್ ವಾರ್ ಮೂವರೇ ಗೇಮ್ ಚೇಂಜರ್. ಯತ್ನಾಳ್, ಹೆಬ್ಬಾರ್, ಎಸ್ಟಿ ಸೋಮಶೇಖರ್. ನಾಳೆ ಈ ಮೂವರತ್ತಲೇ ಎಲ್ಲರ ಚಿತ್ತ ಇರುವಂಥದ್ದು. ಇಂದು ಈ ಮೂವರತ್ತಲೇ ಎಲ್ಲರ ಚಿತ್ತ ಇದೆ. ಈ ಮೂವರ ಮತ ಕಾಂಗ್ರೆಸ್ಗೋ ಜೆಡಿಎಸ್ಗೋ. ತ್ರಿಮೂರ್ತಿಗಳ ಮೇಲೆ ಕಣ್ಣಿಟ್ಟಿದೆ ದಳಪತಿ ಹಾಗೆ ಬಂಡೆಯ ಕಣ್ಣು. ಕುತೂಹಲ ಕೆರಳಿಸಿದ ಯತ್ನಾಳ್ ಹಾಗೆ ಹೆಬ್ಬಾರ್, ಎಸ್ಟಿ ಸೋಮಶೇಖರ್ ಅವರ ನಡೆ. ಹೆಬ್ಬಾರ್ ಹಾಗೆ ಎಸ್ಟಿ ಸೋಮಶೇಖರ್ ಬೆಂಬಲದ ನಿರೀಕ್ಷೆಯಲ್ಲಿದ್ದಾರೆ ಡಿಕೆ ಶಿವಕುಮಾರ್. ಇಬ್ಬರು ಮತ ಹಾಕಿದ್ರೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ಜಯ ನಿಶ್ಚಿತ. 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಗೆಲ್ಲಿಸಲು ಪಣವನ್ನ ತೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಮತ್ತೊಂದೆಡೆ ಉಚ್ಚಾಟಿತರ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ ದಳಪತಿಗಳು. ಬಸನಗೌಡ ಪಾಟೀಲ್ ಯತ್ನಾಳ್ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ಯಾರಿಗೆ ಮತ ಹಾಕ್ತಾರೆ ಅನ್ನೋದೇ ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಪರಿಷತ್ ವಾರ್ ಮೂವರೇ ಗೇಮ್ ಚೇಂಜರ್. ಯತ್ನಾಳ್, ಹೆಬ್ಬಾರ್, ಎಸ್ಟಿ ಸೋಮಶೇಖರ್. ಈ ಮೂವರತ್ತಲೇ ಎಲ್ಲರ ಚಿತ್ತ ಇರುವಂಥದ್ದು. ಈ ಮೂವರ ಮತ ಕಾಂಗ್ರೆಸ್ಗೋ ಅಥವಾ ಜೆಡಿಎಸ್ಗೋ ಅನ್ನುವಂತಹ ಪ್ರಶ್ನೆ ಇದೆ. ತ್ರಿಮೂರ್ತಿಗಳ ಮೇಲೆ ನೆಟ್ಟಿದೆ ದಳಪತಿ ಬಂಡೆಯ ಕಣ್ಣು. ಕುತೂಹಲ ಕೆರಳಿಸಿರುವಂಥದ್ದು ಯತ್ನಾಳ್, ಹೆಬ್ಬಾರ್ ಹಾಗೆ ಎಸ್ಟಿ ಸೋಮಶೇಖರ್ ಅವರ ನಡೆಯ ಮೇಲೆ. ಹೆಬ್ಬಾರ್ ಹಾಗೆ ಎಸ್ಟಿ ಸೋಮಶೇಖರ್ ಬೆಂಬಲದ ನಿರೀಕ್ಷೆಯಲ್ಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಇಬ್ಬರು ಮತ ಹಾಕಿದ್ರೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ಜಯ ನಿಶ್ಚಿತ. 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಗೆಲ್ಲಿಸಲು ಪಣವನ್ನ ತೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಗೇಮ್ ಚೇಂಜರ್ಗಳು ತ್ರಿಮೂರ್ತಿಗಳು ಅಂತ ಹೇಳ್ತಾ ಇರುವಂಥದ್ದು. ಗೇಮ್ ಚೇಂಜ್ ಮಾಡುವಂಥವ್ರು ಇವರು ಅಂತ ಕೂಡ ಹೇಳ್ತಾ ಇರುವಂಥದ್ದು. ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಕ್ಷೇತ್ರದವರು. ಈಗ ಅವರು ಬಿಜೆಪಿಯಿಂದ ಉಚ್ಚಾಟಿತ ಶಾಸಕರಾಗಿದ್ದಾರೆ. ಮತ್ತೊಬ್ಬರು ಎಸ್ಟಿ ಸೋಮಶೇಖರ್ ಅವರು ಕೂಡ ಯಶವಂತಪುರ ಕ್ಷೇತ್ರದವರು. ಅವರು ಕೂಡ ಬಿಜೆಪಿಯಿಂದ ಹೊರಗಡೆ ಇರುವಂಥವ್ರು. ಜೊತೆಗೆ ಶಿವರಾಮ್ ಹೆಬ್ಬಾರ್ ಯಲ್ಲಾಪುರ ಕ್ಷೇತ್ರದವರು. ಅವರು ಕೂಡ ಬಿಜೆಪಿಯಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಎಸ್ಟಿ ಸೋಮಶೇಖರ್ ಅವರು ಹಾಗೆ ಶಿವರಾಮ್ ಹೆಬ್ಬಾರ್ ಅವರು ಆಗಾಗ ಹೆಚ್ಚಾಗಿ ಕಾಂಗ್ರೆಸ್ನ ಜೊತೆ ಕಾಣಿಸ್ಕೊಳ್ತಾ ಇರ್ತಾರೆ. ನೆನ್ನೆ ಕೂಡ ಎಸ್ಟಿ ಸೋಮಶೇಖರ್ ಅವರು ಬಿಡದಿಯ ಒಂದು ರೆಸಾರ್ಟ್ನಲ್ಲಿ ಕಾಣಿಸ್ಕೊಂಡಿದ್ರು. ಆ ಮೂಲಕ ಒಂದು ನಿಲುವನ್ನು ತೋರಿಸ್ಕೊಂಡಿದ್ರು. ನಾನು ಒಂದು ವೇಳೆ ಕಾಂಗ್ರೆಸ್ಗೆ ಮತವನ್ನು ಹಾಕಬಹುದು ಅನ್ನುವಂಥದ್ದನ್ನು ಅವರು ತೋರಿಸಿರುವಂಥದ್ದು. ರೆಸಾರ್ಟ್ನಲ್ಲಿ ಅವರು ಕೂಡ ಕಾಂಗ್ರೆಸ್ನ ನಾಯಕರ ಜೊತೆಗೆ ಇದ್ದಂಥದ್ದು ಕೂಡ ಇತ್ತು. ಈ ಮೂವರು ಕೂಡ ಈಗ ಗೇಮ್ ಚೇಂಜರ್ಗಳು ಅಂತ ಹೇಳಲಾಗ್ತಾ ಇದೆ. ಮೂವರು ಯಾರಿಗೆ ಮತ ಹಾಕ್ತಾರೆ, ಕಾಂಗ್ರೆಸ್ಸಿಗೆ ಹಾಕ್ತಾರಾ, ಜೆಡಿಎಸ್ಗೆ ಹಾಕ್ತಾರಾ ಅನ್ನುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್ ನೇರ ಸಂಪರ್ಕದಲ್ಲಿ. ವಿವೇಕ್, ಈಗ ಪರಿಷತ್ ವಾರ್ ಮೂವರು ಗೇಮ್ ಚೇಂಜರ್ಗಳಾಗ್ತಾ ಇದ್ದಾರೆ. ಯತ್ನಾಳ್ ಹಾಗೆ ಹೆಬ್ಬಾರ್, ಎಸ್ಟಿ ಸೋಮಶೇಖರ್ ಯಾರಿಗೆ ಮತವನ್ನ ಹಾಕ್ತಾರೆ? ಇವತ್ತು ಏನು ಒಂದಿಷ್ಟು ನಿರೀಕ್ಷೆ ಕೂಡ ಇದೆ. ಬಹಳ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ. ಯಾಕಂದ್ರೆ 7 ಪರಿಷತ್ ಅಭ್ಯರ್ಥಿ ಸ್ಥಾನಗಳಿಗೆ 8 ಜನ ನಾಮಿನೇಷನ್ ಕೂಡ ಹಾಕಿರ್ತಕ್ಕಂಥದ್ದು. ಇದರಲ್ಲಿ ಯಾರು ಒಬ್ಬರು ಹೊರಗೆ ಹೋಗ್ತಾರೆ ಅನ್ನೋದು ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ. ಅದು ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹೊರಗೆ ಹೋಗ್ತಾರಾ ಅಥವಾ ಜೆಡಿಎಸ್ನ ಅಭ್ಯರ್ಥಿ ಗೋವಿಂದ ರಾಜು ಅವರು ಹೊರಗೆ ಹೋಗ್ತಾರ ಅಂತ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ. ಇದರ ಜೊತೆಗೆ ಈಗಾಗಲೇ ಏನು ಬಿಜೆಪಿಯಿಂದ 3 ಜನ ಉಚ್ಚಾಟಿತ ಕೂಡ ಗೊಂಡಿದ್ದಾರೆ. ಅವರ ಮತಗಳು ಯಾರಿಗೆ ಹೋಗುತ್ತೆ ಅನ್ನೋದು ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ. ಆದರೆ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಇವರಿಬ್ಬರು ಕೂಡ ಅಲ್ಲೇ ಕಾಂಗ್ರೆಸ್ನವರ ಜೊತೆ ಸದ್ಯದ ಮಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಎಸ್ ಟಿ ಸೋಮಶೇಖರ್ ಕೂಡ ಬಹಿರಂಗವಾಗಿ ರೆಸಾರ್ಟ್ಗೆ ಹೋಗಿದ್ರು ಕಾಂಗ್ರೆಸ್ ನಾಯಕರ ಜೊತೆ. ಆ ನಿಟ್ಟಿನಲ್ಲಿ ಅವರಿಬ್ಬರ ಮತಗಳು ಕೂಡ ಕಾಂಗ್ರೆಸ್ಗೆ ಹೋಗುವಂತ ಎಲ್ಲ ಚಾನ್ಸಸ್ ಕೂಡ ಇದೆ. ಅದು ಒಂದು ರೀತಿಯಾಗಿ ಅಧಿಕೃತ ಆಗಿದೆ ಕಾಂಗ್ರೆಸ್ಗೆ ಅವ್ರು ಹಾಕೋದು ಅಂತ ಕೂಡ ಅನ್ನಿಸ್ತಾ ಇದೆ. ಜೊತೆಗೆ ಈಗಾಗಲೇ ಯತ್ನಾಳ್ ಅವರು ನಿನ್ನೆ ಅಷ್ಟೇ ಏನು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತಿನ್ ನಬೀನ್ ಅವರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ನಾನು ಆಯ್ಕೆ ಆಗಿರೋದು ಬಿಜೆಪಿ ಚಿಹ್ನೆಯಿಂದ. ಆ ನಿಟ್ಟಿನಲ್ಲಿ ಈಗ ನನ್ನ ಮತ ಬಿಜೆಪಿ ಅಭ್ಯರ್ಥಿಗೆ ಹಾಕ್ತೀನಿ. ಈ ನಿಟ್ಟಿನಲ್ಲಿ ನಾನು ಪಕ್ಷಕ್ಕೆ ವಾಪಸ್ ಬರ್ತಿದ್ದೀನಿ ಅನ್ನೋದು ಅಲ್ಲ, ಅಥವಾ ನಾನು ಯಾವುದಾದ್ರೂ ಸಿಂಪತಿ ತೋರಿಸಿ ಪಕ್ಷಕ್ಕೆ ವಾಪಸ್ ಬಂದೆ ಅಂತ ಲೆಕ್ಕ ಅಲ್ಲ. ಕೇವಲ ನನ್ನನ್ನು ಬಿಜೆಪಿ ಶಾಸಕನಾಗಿ ಆಯ್ಕೆ ಮಾಡಿದ್ರು ಇದೇ 3 ವರ್ಷದ ಕೆಳಗೆ. ಆ ನಿಟ್ಟಿನಲ್ಲಿ ಮತ್ತೆ ಈಗ ಬಿಜೆಪಿಗೆ ಮತ ನೀಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ 3 ಮತಗಳು ಎಲ್ಲವೂ ನಿರ್ಣಾಯಕ ಅಂತ ನಾವು ಹೇಳೋದಕ್ಕಾಗಲ್ಲ. ಯಾಕಂದ್ರೆ 3 ಮತಗಳಲ್ಲಿ 2 ಮತಗಳು ಆಲ್ರೆಡಿ ಏನು ಫಿಕ್ಸ್ಡ್ ಆಗಿದೆ ಕಾಂಗ್ರೆಸ್ಗೆ, ಮತ್ತೊಂದು ಮತ ಬಿಜೆಪಿಗೆ ಫಿಕ್ಸ್ ಆಗಿದೆ. ಆ ನಿಟ್ಟಿನಲ್ಲಿ ಈ 3 ಮತಗಳು ಕೂಡ ಈಗಾಗಲೇ ಫಿಕ್ಸ್ ಆಗಿದೆ. ನಾವು ನಿರ್ಣಾಯಕ ಅಂತ
ಹೇಳೋಕೆ ಬರೋದಿಲ್ಲ ಅಂತಾನೆ ಹೇಳ್ಬೋದು. ಜೊತೆಗೆ ಈಗಾಗಲೇ ಏನು ಒಂದಿಷ್ಟು ಆಪರೇಷನ್ ಕೂಡ ಆಗುವಂತ ಸಾಧ್ಯತೆಗಳಿದೆ. JDS ಮತಗಳು ಕಾಂಗ್ರೆಸ್ಗೆ ಹೋಗುವಂಥದ್ದು ಅಥವಾ ಕಾಂಗ್ರೆಸ್ ಮತಗಳು JDSಗೆ ಬರ್ತಕ್ಕಂಥದ್ದು. ಈ ನಂಬರ್ ಕ್ಯಾಲ್ಕುಲೇಷನ್ ನಲ್ಲಿ ಕೂಡ ಸಾಕಷ್ಟು ಪೈಪೋಟಿ ಕೂಡ ಆಗಿತ್ತು. ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಒಂದಿಷ್ಟು ಪ್ರಯತ್ನವನ್ನ ನಡೆಸಿದ್ರು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿತ್ತು. ಅದು ಕೂಡ ಏನಂದ್ರೆ ಪ್ರಮುಖವಾಗಿ ಕಾಂಗ್ರೆಸ್ ನಲ್ಲಿ ಇದ್ದಂಥವ್ರಿಗೆ, ಅದು ಈ ಹಿಂದೆ JDS ನಲ್ಲಿದ್ದು JDS ನ ತೊರೆದು ಕಾಂಗ್ರೆಸ್ ನಲ್ಲಿ ಇದ್ದಂಥ ಶಾಸಕರಿಗೆ ಪ್ರಯತ್ನವನ್ನ ಮಾಡಿದ್ರು JDSಗೆ ಮತ ಹಾಕುವಂತೆ ಒಂದಿಷ್ಟು ಪ್ರಯತ್ನ ನಡೆದಿತ್ತು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿತ್ತು. ಆದ್ರೆ ಅದು ಸತ್ಯಕ್ಕೆ ದೂರನ ಅಥವಾ ಸತ್ಯವೋ ಯಾರಿಗೂ ಗೊತ್ತು. ಆದ್ರೆ ಕಾಂಗ್ರೆಸ್ ನಾಯಕರು ಸಾಕಷ್ಟು ಜನ ಇದನ್ನ ಆರೋಪ ಕೂಡ ಮಾಡಿದ್ರು. ಆದ್ರೆ ಸದ್ಯದ ಮಟ್ಟಿಗೆ ಈಗ ಕಾಂಗ್ರೆಸ್ ಬಳಿ ಇರತಕ್ಕಂತ ನಂಬರ್ಸ್ ನೋಡಿದ್ರೆ SDS ಹಾಗೂ ಶಿವರಾಮ್ ಇಬ್ಬರು ನೋಡಿದ್ರೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಆಗೋದು ಕೂಡ ಖಚಿತ ಅಂತಾನೆ ಹೇಳ್ಬೋದು. ಜೊತೆಗೆ ಒಂದು ವೇಳೆ ಏನಾದ್ರೂ ಮತಗಳನ್ನ ಕಮ್ಮಿ ಹಾಕಿದ್ರೆ ಕಾಂಗ್ರೆಸ್ ನಾಯಕರು ಯಾರನ್ನ ಡೈವರ್ಟ್ ಮಾಡಿದ್ರೆ, ಇದೇನಾದ್ರೂ ಈ ರೀತಿ ಆಗಾದ್ರೆ ಅವಾಗ JDS ಅಭ್ಯರ್ಥಿ ಗೆಲ್ಲುವಂತ ಚಾನ್ಸಸ್ ಕೂಡ ಹೆಚ್ಚಿದೆ. ಆಗ ಕೂಡ ಅಷ್ಟೇ ಈಗಾಗಲೇ BJPಯ 6 ಹೆಚ್ಚುವರಿ ಮತಗಳು ಜೊತೆಗೆ ಇಲ್ಲಿ JDS ನಲ್ಲಿ ಇರ್ತಕ್ಕಂಥ 18 ಮತಗಳು, ಇದೆರಡೂ ಕೂಡ ಸೇರಿಸಿದ್ರೆ 18 + 6 24 ಆಗುತ್ತೆ. ಆಗ್ಲೂ ಕೂಡ 4 ಮತಗಳು ಕೊರತೆ ಇರುತ್ತೆ JDSಗೆ. ಆ 4 ಮತಗಳು ಏನಾದ್ರೂ ಕಾಂಗ್ರೆಸ್ನಿಂದ ಪಡೆಯುವಲ್ಲಿ ಯಶಸ್ವಿ ಆದರೆ ಆಗ ಗೋವಿಂದರಾಜು ಗೆಲ್ಲುವಂತ ಎಲ್ಲ ಚಾನ್ಸಸ್ ಇದೆ. ಆದ್ರೆ ಸದ್ಯದ ಮಟ್ಟಿಗೆ ಈಗ ಎಲ್ಲರ ಕಣ್ಣು ಈ ವಿಧಾನಸೌಧದತ್ತ ಇದೆ. ಈಗ ಯಾರಿಗೆ ಮತ ಬರುತ್ತೆ, 7ನೇ ಅಭ್ಯರ್ಥಿಯಾಗಿ ಯಾರು ಆಯ್ಕೆ ಆಗ್ತಾರೆ, ವಿನಯ್ ಕಾರ್ತಿಕ ಅಥವಾ ಗೋವಿಂದರಾಜು ಅನ್ನೋದು ಸದ್ಯದ ಮಟ್ಟಿಗೆ ಮೂಡಿಸ್ತಾ ಇರುವಂತ ಕುತೂಹಲ. ಗಂಗಾ, ಎಸ್, ಧನ್ಯವಾದ ವಿವೇಕ್ ತಮ್ಮೆಲ್ಲ ಮಾಹಿತಿಗಾಗಿ.